ಓಂ ಶ್ರೀ ಗಣಪತಿಯೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಒಂದು ಸ್ತೋತ್ರನ ಪ್ರತಿಯೊಬ್ಬ ರಾಯರ ಭಕ್ತರು ಹೇಳ್ತಾನೆ ಇರ್ತಾರೆ. ರಾಯರ್ ಯಾರು? ಇವರು ಭೂಮಿ ಮೇಲೆ ಜನ್ಮ ತಾಳೋದಕ್ಕೆ ಕಾರಣ ಏನು? ಹೇಗೆ ಇವರು ಜನ್ಮ ತಾಳಿದರು? ಇವರ ಹಿಂದಿನ ಜನ್ಮಗಳಲ್ಲಿ ಏನಾಗಿದ್ದರು? ಇದ್ರ ಬಗ್ಗೆ ಸಣ್ಣದಾಗಿ ತಿಳಿಯೋಣ. ಶಂಕುಕರ್ಣ ಅನ್ನೋ ಹೆಸರು ಎಲ್ಲರೂ ಕೇಳಿರ್ತೀರ. ಶಂಕುಕರ್ಣರು ಬ್ರಹ್ಮದೇವರ ಕಾರ್ಯನಿರ್ವಾಹಕರಾಗಿದ್ದರು. ಅವರ ಸಹಾಯಕರಾಗಿದ್ದರು. ಪೂಜೆಗಳಿಗೆ ಹೂವನ್ನು ತಂದುಕೊಡೋದು ಇದೆಲ್ಲ ಮಾಡ್ತಾಯಿದ್ರು ಶಂಕುಕರ್ಣರು. ಒಂದು ದಿನ ಪೂಜೆಗೆ ಹೂವನ್ನು ತರೋದು ತಡವಾಯಿತು. ಹಾಗಾಗಿ ಬ್ರಹ್ಮದೇವರು ಕೋಪಗೊಂಡು ಶಂಕುಕರ್ಣನಿಗೆ, ನೀನು ಅಸುರ ಪ್ರವೃತ್ತಿಯನ್ನು ತೋರಿದ್ದೀಯ, ಹಾಗಾಗಿ ನೀನು ಅಸುರರ ಕುಟುಂಬದಲ್ಲಿ ಭೂಮಿ ಮೇಲೆ ಜನ್ಮ ತಾಳಬೇಕು ಅಂತ ಶಾಪ ಇಟ್ಟರು. ಇದರಿಂದ ಶಂಕುಕರ್ಣನಿಗೆ ಬಹಳ ಬೇಜಾರಾಯಿತು. ನಂತರ ಬ್ರಹ್ಮದೇವರು ಹೇಳ್ತಾರೆ, ನಿನ್ನಿಂದ ಒಂದು ಮಹತ್ತರವಾದ ಕಾರ್ಯ ಆಗಬೇಕಾಗಿದೆ. ನಿನ್ನಿಂದ ನರಸಿಂಹ ಸ್ವಾಮಿಗಳು ಅವತಾರ ತಾಳಿ ಭೂಮಿಗೆ ಬರಬೇಕಾಗತ್ತೆ. ಹಾಗಾಗಿ ನೀನು ಈ ಜನ್ಮ ತಾಳಬೇಕು. ನಿನಗೆ ಇದು ಶಾಪ ಅನ್ನಿಸ್ಬೋದು, ಆದರೆ ನಿನಗಿದೊಂದು ವರದಾನ ಅಂತ ಹೇಳ್ತಾರೆ. ಭಾಳ ಸಂತೋಷದಿಂದ ಶಂಕುಕರ್ಣ ಈ ಶಾಪವನ್ನು ಸ್ವೀಕರಿಸ್ತಾನೆ. ಮುಂದಿನ ಜನ್ಮ ಅವರು ಭೂಮಿ ಮೇಲೆ ತಾಳೋದು ಪ್ರಹ್ಲಾದ ಮಹಾರಾಜರಾಗಿ. ಭಕ್ತ ಪ್ರಹ್ಲಾದ ಎಲ್ರಿಗೂ ಗೊತ್ತಿರುವಂಥದ್ದೇ. ಸೊ ಭಕ್ತ ಪ್ರಹ್ಲಾದನಾಗಿ, ಪ್ರಹ್ಲಾದ ರಾಜರಾಗಿ ತಮ್ಮ ಮುಂದಿನ ಜನ್ಮವನ್ನು ಶ್ರೀಹರಿಯ ಸೇವೆಯಲ್ಲಿ ಮುಡಿಪಾಗಿಟ್ಟು ಆ ಜನ್ಮವನ್ನು ತಾಳ್ತಾರೆ. ಅದಾದ ನಂತರ ಅವರ ಮುಂದಿನ ಜನ್ಮ ಬಾಲಿಕ ಮಹಾರಾಜ. ಇವರು ಕೌರವರ ಪಡೆಯಿಂದ ಪಾಂಡವರ ವಿರುದ್ಧವಾಗಿ ಯುದ್ಧ ಮಾಡಿದಂಥವರು. ಯಾಕೆ ಇವರು ಪಾಂಡವರ ವಿರುದ್ಧ ಯುದ್ಧ ಮಾಡಿದ್ರು? ಇವರು ಭೀಷ್ಮನ ತಂದೆಯ ಅಣ್ಣನಾಗಿರ್ತಾರೆ. ಭೀಷ್ಮನ ತಂದೆ ಶಾಂತನು, ಶಾಂತನುವಿನ ಅಣ್ಣ ಬಾಲಿಕ ಮಹಾರಾಜ. ಭೀಷ್ಮನು ವಚನಬದ್ಧರಾಗಿರ್ತಾರೆ. ಅವರು ನಮ್ಮ ಕೌರವ ಸಂಸ್ಥಾನದ ಸಾಮ್ರಾಜ್ಯದ ಅಧಿಪತಿ ಯಾರಿರ್ತಾರೆ, ಸಿಂಹಾಸನದ ಮೇಲೆ ಯಾರು ಕೂತಿರ್ತಾರೆ, ಅವರಿಗೆ ನಮ್ಮ ನಿಷ್ಠೆ ಎಂದಿಗೂ ಇರುತ್ತೆ ಅಂತ ವಚನಬದ್ಧರಾಗಿರ್ತಾರೆ. ಹಾಗಾಗಿ ಭೀಷ್ಮನ ಜೊತೆಯಲ್ಲಿ ಬಾಲಿಕ ಮಹಾರಾಜರು ಕೂಡ ಕೌರವರ ಪಡೆಯಿಂದ ಯುದ್ಧ ಮಾಡ್ತಾರೆ. ಇವರು ಭೀಮನಿಂದ ಹತರಾಗ್ತಾರೆ ಅದೇ ಯುದ್ಧದಲ್ಲಿ. ಇದಾದ ನಂತರ ಅವರು ತಾಳೋ ಜನ್ಮ ವ್ಯಾಸರಾಜ ಮಹಾತೀರ್ಥರದು. ಅದಾದ ನಂತರ ಅವರು ತಾಳೋ ಜನ್ಮವೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳದು. ಆದರೆ ಅವರು ಹುಟ್ಟಾನೆ ಗುರು ರಾಘವೇಂದ್ರ ಸ್ವಾಮಿಗಳಾಗಿರೋದಿಲ್ಲ. ಇವರ ಜನನವಾಗೋದು ಭುವನಗಿರಿ, ಇಂದಿನ ತಮಿಳುನಾಡಲ್ಲಿರೋ ಭುವನಗಿರಿ, 1595 ಇಸ್ವಿಯಲ್ಲಿ ಮೃಗಶಿರ ನಕ್ಷತ್ರ, ಫಾಲ್ಗುಣ ಮಾಸದ ಮೃಗಶಿರ ನಕ್ಷತ್ರದ ಒಂದು ಗುರುವಾರದಂದು ಇವರ ಜನ್ಮವಾಗುತ್ತೆ. ಇವರು ತಿಮ್ಮಣ್ಣ ಭಟ್ಟ ಹಾಗೂ ಗೋಪಿಕಾಂಬ ಎಂಬ ದಂಪತಿಗಳಿಗೆ 3ನೆಯ ಮಗುವಾಗಿ ಜನನ ತಾಳ್ತಾರೆ. ಇನ್ನು ಇವರ ಲೀಲೆಗಳ ಬಗ್ಗೆ, ಇವರ ಆಶೀರ್ವಚನಗಳ ಬಗ್ಗೆ, ಇವರ ಜೀವನದಲ್ಲಿ ಏನೇನಾಯಿತು, ಹೇಗಾಯಿತು, ಇದೆಲ್ಲದರ ಬಗ್ಗೆ ತಿಳಿತಾ ಹೋಗೋಣ. ತಾವೆಲ್ಲರೂ ಈ ರಾಘವೇಂದ್ರ ಸ್ವಾಮಿಯ ಮಹಿಮೆಗಳನ್ನು ಇನ್ನಷ್ಟು ಭಕ್ತರಲ್ಲಿ ಅತಿ ಹೆಚ್ಚು ಶೇರ್ ಮಾಡಿ, ಈ ವಿಡಿಯೋ ಆದಷ್ಟು ರಾಘವೇಂದ್ರ ಸ್ವಾಮಿಯ ಭಕ್ತರಿಗೆ ಸೇರಿ ಅವರ ಬಗ್ಗೆ ಎಲ್ಲರೂ ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ.